ರಾಮನವರ ತಾಕತ್ತಿದ್ರೆ 15 ನಿಮಿಷನಾಗ ಹಿಂದೂಗಳನ್ನ ಕಡಿತೀನಿ ಅಂದಲ್ಲ. ಅಕ್ಬರುದ್ದೀನ್ ಓವೈಸಿ, ಅಸಾವುದ್ದೀನ್ ಓವೈಸಿಗೆ ಬಿಜಾಪುರ ಕರ್ನಾಟಕ ಬ್ಯಾನ್ ಮಾಡ್ರಿ. ಆ ತಾಕತ್ತಿಲ್ಲ. ಪೂಜ್ಯ ಸ್ವಾಮೀಜಿಗಳ ಮೇಲೆ ನೀವು ನಿರ್ಬಂಧನೆ ಇರುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ. 15 ಮಿನಿಟ್ ಪೊಲೀಸ್ಗೂ ಹಟಾದು. ಗಾಂಧಿ ಚೌಕ್ನ್ಯಾಗ ಮೊನ್ನೆ ಅದನ್ನು ರಿಪೀಟ್ ಮಾಡ್ತಾರ ಒಬ್ರು ಇಲ್ಲಿ ಯಾವುದೋ ಮೆರವಣಿಗೆ ಒಳಗೆ ಈದ್ ಮಿಲಾದ್ನ್ಯಾಗ. ಯಾಕಪ್ಪ ನಿಮ್ಮ ಅಪ್ಪಂದು ಏನದು? ನಮ್ಮ ಸ್ವಾಮಿಗಳಿಗೆ ಚಪ್ಪಲಿ ಹೊಡಿಯೋದು, ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಕ್ ಬರೋದು, 15 ಮಿನಿಟ್ ಪೊಲೀಸ್ಗೂ ಹಟಾದು ಅಂತೇಳಿ ಗಾಂಧಿ ಚೌಕ್ನ್ಯಾಗ ಹಾಕ್ತಾರ. ಅವ್ರ ಮೇಲೆ ಕೇವಲ ನಾಮಕೆ ಅಷ್ಟೇ ಕೇಸ್ ಹಾಕ್ತಿವತ್ತು ಪೊಲೀಸ್ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ. ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕ್ಲಿಲ್ಲ? ಯಾರಿದನ್ನ ನಗರದ ಹೃದಯವ ಗಾಂಧಿ ಚೌಕದಲ್ಲಿ ಇವತ್ತು ಈ ಪ್ರಚೋದನಕಾರಿ ಆಡಿಯೋ ಹಾಕಿದ್ರಲ್ಲ ಅಕ್ಬರುದ್ದೀನ್ ಓವೈಸಿದು, ಅವಾಗ ಯಾಕೆ ಹಾಕ್ಲಿಲ್ಲ? ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ? ಇದಕ್ಕೆ ರಾಘವ ಅಣ್ಣಿಗೇರಿ ಹಾಗೂ ಇಲ್ಲಿ ಸೇರಿದಂತ ಹಿಂದೂಗಳು ಕೇಳ್ತಾ ಇಲ್ಲ, ಇಡೀ ಹಿಂದೂ ಸಮಾಜ ಕರ್ನಾಟಕ ರಾಜ್ಯ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದೆ. ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢಾ ಜೊತೆ ಆಚರಿಸಿ. ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ, ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು. ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ. ವಿವಿಧ ಸಿಹಿ ತಿಂಡಿಗಳು, ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢಾ ಆಗಿದೆ. ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ. ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸ ಕೂಡ ಲಭ್ಯವಿರುತ್ತದೆ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಮಾತುಗಳನ್ನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡ್ಲಿಕ್ಕೆ ಹೋಗಂಗಿಲ್ಲ. ಎಲ್ಲ ಹಿಂದೂ ಸಹೋದರರು ಆ ಭಾಗದಲ್ಲಿದ್ದಂತ ಸ್ವಾಮೀಜಿಗಳಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಆ ಪ್ರತಿಭಟನೆಯೊಳಗೆ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಕ್ಕೆ ಚಪ್ಪಲಿ ಹಾಕಿದ್ರು, ಉಗುಳಿದ್ರು. ಎಷ್ಟು ಜನ ಸ್ವಾಮೀಜಿಗಳ ಖಂಡಿಸಿದ್ರಿ? ಇಲ್ಲಿವರೆಗೆ ನೀವು ಯಾರು ಖಂಡಿಸಿಲ್ಲ. ದಯಮಾಡಿ ನೀವು ಖಂಡಿಸುವಂತ ಕೆಲಸ ಮಾಡ್ರಿ. ಕಾವಿಗೆ ಚಪ್ಪಲಿಯಲ್ಲಿ ಹೊಡೆದಾರ್ರಿ. ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತಾರೆ. ಆಡು ಭಾಷೆಯಲ್ಲಿ ಮಾತನಾಡಿದಂತ ನಮ್ಮವರಿಗೆ ಬಾರ್ಲೆ ಹೋಗ್ಲಿ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕಂತ್ರ ಎಲ್ಲಿಗೆ ಬಂದು ನಿಂತಲ್ಪ ನಮ್ಮ ಹಿಂದೂ ಸಮಾಜ? ಎಷ್ಟೊಂದು ನೋವಿನಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ಸ್ವಾಮೀಜಿಗಳು ಇವತ್ತು ಬಂದು ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ. ಯಾರ ವಿರುದ್ಧ? ನಮ್ಮೊಳಗೆ ಕಚ್ಚಾಡುಕ ನೋವಿನ ಸಂಗತಿ, ಕಣ್ಣಲ್ಲಿ ನೀರು ಬರ್ತದೆ. ವೀರ ಸಾವರ್ಕರ್ ಅವರು ಹೇಳಿದಂತ ಒಂದು ಮಾತು ನೆನಪಾಗ್ತದೆ ಈ ಸಂದರ್ಭದಲ್ಲಿ. ನನಗೆ ಬ್ರಿಟಿಷರನ್ನ ಕಂಡ್ರೆ ಭಯ ಇಲ್ಲ, ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರನ್ನ ಕಂಡ್ರೆ ಭಯ ಇಲ್ಲ. ಹಿಂದೂಗಳಾಗಿ ಹಿಂದುತ್ವ ಏನು ವಿರೋಧ ಮಾಡ್ತಾರಲ್ಲ ಇಂಥ ಹರಾಮಿಗಳಿಂದ ನನಗೆ ಭಯ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಬಂದೊದಗಿದೆ. ಹಿಂದೂಗಳಾಗಿ ಪೂಜ್ಯರನ್ನ ವಿರೋಧ ಮಾಡ್ತೀರಿ ನೀವು? ಕಟು ಶಬ್ದಗಳನ್ನು ಕೇಳಿದ್ದೀನಿ ನಾನು. ಇವತ್ತು ಕೇವಲ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೀವು ಬ್ಯಾನ್ ಹಾಕಿಲ್ಲ, ಇಡೀ ಹಿಂದೂ ಸಮಾಜವನ್ನು ವಿರೋಧ ಕಟ್ಟಿಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ. ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ. Teachers are wanted in fastest growing Inshal English Medium School Vijaypur. Qualified and experienced English teachers are wanted for 1 to 5th classes. Kannada teachers for the higher primary and science teacher for the 9th and 10th classes. और साथ ही स्कूल और बच्चों की देखभाल के लिए एक आया की और स्कूल बस के लिए एक एक्सपीरियंस्ड ड्राइवर की ज़रूरत है। तो देर किस बात की? अधिक जानकारी के लिए इंशाल इंग्लिश मीडियम स्कूल महबूब नगर KHB कॉलोनी नियर अजहर ग्राउंड ऑफिस से संपर्क करें या स्क्रीन पर दिए गए स्कूल के जनरल सेक्रेटरी मौलाना अब्दुल रऊफ चट्टरकी सर के नंबर 8123160284 पर कॉल करें।
ಇವತ್ತು ಅನೇಕರಿಗೆ ಇವತ್ತು ಕನ್ಫ್ಯೂಸ್ಮೆಂಟ್ ಇದೆ. ಜಿಲ್ಲಾಧಿಕಾರಿಗಳೇನೆ ಇವತ್ತು ನಿರ್ಬಂಧನೆ ಹೇರಿದ್ದಾರೆ, ಅವ್ರಿಗೆ ಹೆಂಗ್ ಮನವಿ ಕೊಡೋದು ಅಂತ ಕೆಲವೊಂದು ಮಿತ್ರರು ಕೇಳಿದ್ರು ನನಗೆ. ನಾನು ಹೇಳಿದೆ ಆ ಮಿತ್ರಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ನಾವು. ಯಾಕಂದ್ರೆ ಮುಖ್ಯಮಂತ್ರಿನೇ ಬ್ಯಾನ್ ಮಾಡಿದಾಗ ಅವರಿಗೂ ಮನವಿ ಕೊಡೋದ್ರಾಗ ಅರ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದಾಗ ಅವ್ರಿಗೆ ಮನವಿ ಕೊಡೋದ್ರಾಗ ಅರ್ತಿಲ್ಲ. ಈ ಮನವಿಯನ್ನು ಸರ್ಕಾರಿ ಅಧಿಕಾರಿ, IAS ಅಧಿಕಾರಿ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸ್ತಾ ಇದ್ದೇವೆ. ನಿನ್ನೆ ಬಾಗಲಕೋಟದಲ್ಲಿ ಕೇವಲ ವಿಜಯಪುರ ಬ್ಯಾನ್ ಇತ್ತು ಮೊನ್ನೆವರೆಗೆ. ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಠದಲ್ಲಿ ಪೂಜಾರು ಕೂತಂತ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆ ಹೋಗಿ ಪೊಲೀಸ್ ಆಫೀಸರ್ ಹೋಗಿ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಂತ ಹೇಳ್ತಾರೆ. ನಿಮ್ಮ ಅಪ್ಪಂದ ಜಾಗಿದು ಯಾರಿಗೆ? ಸಾಮಾನ್ಯ ಮನುಷ್ಯನಿಗೆ, ಪೂಜ್ಯರಿಗೆ, ಹಿಂದೂ ಸಮಾಜಕ್ಕೆ ಅವಮಾನ ಮಾಡ್ತಾ ಇದ್ರಿ ನೀವು. ನಿನ್ನೆ ಒಂದೇ ಒಂದು ಸಣ್ಣ ಒಬ್ಬ ನಿಮ್ಮ ಸಹೋದರನಾಗಿ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದೆ. ನಾನು ಲಕ್ಷಾಂತರ ಜನರನ್ನು ಸೇರಿಸಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ಭವ್ಯ ಹಿಂದೂ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಕೇಳಿದಾಗ ನನಗೆ ಇವತ್ತು ತುಂಬಾ ಖುಷಿ ಇದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ವೈಯಕ್ತಿಕವಾಗಿ ನನ್ನನ್ನು ವಿರೋಧಿಸುವವರು, ಅಣ್ಣ ನಾವು ನಿಮ್ಮ ಜೊತೆ ಇದ್ದೇವೆ, ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡೋಣ. ಇಲ್ಲಿ ಯಾವುದೋ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕಲ್ಲ. ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಾನು ಯಾವುದೇ ರಾಜಕೀಯ ಆಸೆ ಆಕಾಂಕ್ಷೆ ಇಲ್ಲದ ವ್ಯಕ್ತಿ. ಹಿಂದೂ ಸಮಾಜಕ್ಕಾಗಿ ಯಾರೇ ಎಲ್ಲೇ ಕರೆದ್ರು ಹೋಗುವಂತ ವ್ಯಕ್ತಿ. ಅಂತವನು ಒಂದು ಪೋಸ್ಟಿಗೆ ಸಾವಿರಾರು ಜನ ಇವತ್ತು ತಮ್ಮ ಕಮೆಂಟ್ ಹಾಕ್ತಾರೆ. ಅವರಲ್ಲಿರುವಂತ ಕಿಚ್ಚು ನೋಡ್ರಿ, ಅವರಲ್ಲಿರುವಂತ ಹಿಂದುತ್ವದ ಪ್ರೀತಿ ನೋಡ್ರಿ. ಯಾವುದೋ ಒಂದು ಮಾಡ್ರಪ್ಪ, ನಿಮಗೆ ಸಿದ್ದರಾಮಯ್ಯ ಅವರ ತಾಕತ್ತಿದ್ರೆ 15 ನಿಮಿಷನಾಗ ಹಿಂದೂಗಳನ್ನ ಕಡಿತೀನಿ ಅಂದಲ್ಲ. ಅಕ್ಬರುದ್ದೀನ್ ಓವೈಸಿ, ಅಸಾವುದ್ದೀನ್ ಓವೈಸಿಗೆ ಬಿಜಾಪುರ ಕರ್ನಾಟಕ ಬ್ಯಾನ್ ಮಾಡ್ರಿ. ಆ ತಾಕತ್ತಿಲ್ಲ. ಪೂಜ್ಯ ಸ್ವಾಮೀಜಿಗಳ ಮೇಲೆ ನೀವು ನಿರ್ಬಂಧನೆ ಇರುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ. 15 ಮಿನಿಟ್ ಪೊಲೀಸ್ಗೂ ಹಟಾದು. ಗಾಂಧಿ ಚೌಕ್ನ್ಯಾಗ ಮೊನ್ನೆ ಅದನ್ನು ರಿಪೀಟ್ ಮಾಡ್ತಾರ ಒಬ್ರು, ಇಲ್ಲಿ ಯಾವುದೋ ಮೆರವಣಿಗೆ ಒಳಗೆ ಈದ್ ಮಿಲಾದ್ನ್ಯಾಗ. ಯಾಕಪ್ಪ ನಿಮ್ಮ ಅಪ್ಪಂದ ಏನಿದು? ನಮ್ಮ ಸ್ವಾಮಿಗಳಿಗೆ ಚಪ್ಪಲಿ ಹೊಡಿಯೋದು, ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಕ್ ಬರೋದು, 15 ಮಿನಿಟ್ ಪೊಲೀಸ್ಗೂ ಹಟಾದು ಅಂತೇಳಿ ಗಾಂಧಿ ಚೌಕ್ನ್ಯಾಗ ಹಾಕ್ತಾರ. ಅವ್ರ ಮೇಲೆ ಕೇವಲ ನಾಮಕೆ ಅಷ್ಟೇ ಕೇಸ್ ಹಾಕ್ತಿವತ್ತು ಪೊಲೀಸ್ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ. ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕ್ಲಿಲ್ಲ? ಯಾರಿದನ್ನ ನಗರದ ಹೃದಯಭಾಗ ಗಾಂಧಿ ಚೌಕದಲ್ಲಿ ಇವತ್ತು ಈ ಪ್ರಚೋದನಕಾರಿ ಆಡಿಯೋ ಹಾಕಿದ್ರಲ್ಲ ಅಕ್ಬರುದ್ದೀನ್ ಓವೈಸಿದು, ಅವಾಗ ಯಾಕೆ ಹಾಕ್ಲಿಲ್ಲ? ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ? ಇದಕ್ಕೆ ರಾಘವಣ್ಣಿಗೇರಿ ಹಾಗೂ ಇಲ್ಲಿ ಸೇರಿದಂತ ಹಿಂದೂಗಳು ಕೇಳ್ತಾ ಇಲ್ಲ, ಇಡೀ ಹಿಂದೂ ಸಮಾಜ ಕರ್ನಾಟಕ ರಾಜ್ಯ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದೆ. ಅದಕ್ಕೆ ಈಗ ಸಾಕಷ್ಟು ಜನರು ಇವತ್ತು ನನಗೆ ಹೇಳ್ತಾ ಇದ್ರು, ಇಲ್ರಿ ವಿಜಯಪುರ ಬಂದ್ ಕರೆ ಕೊಟ್ರಿ. ಹಂಗೆ ನಾನು ರಮೇಶ್ ಬಿದ್ನೂರ್ ಕೂಡ ಮಾತನಾಡ್ದೆ. ಬಂದ್ ಕೊಡೋದ್ರಿಂದ ಏನಾಗ್ತದ? ನನ್ನ ವೈಯಕ್ತಿಕ ಅಭಿಪ್ರಾಯ, ತಾವು ಒಪ್ಕೋತೀರಿ ಅಂತ ತಿಳ್ಕೊತೀನಿ. ತೊಂದರೆ ಯಾರಿಗಾಗ್ತದೆ? ನಮ್ಮ ಬಡಬಗ್ಗರಿಗೆ, ನಮ್ಮ ಹಿಂದೂ ಸಮಾಜಕ್ಕೆ ಆಗ್ತದೆ. ಈ ಬಂಧದ ಬದಲಿ ಈ ರೀತಿ ಯೋಚನೆ ಮಾಡ್ಬೋದಲ್ಲ ನಾವು? ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ಬೃಹತ್ ಹಿಂದೂ ಶಕ್ತಿ, ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು? ನಮ್ಮ ವ್ಯಾಪಾರ ಜಾಸ್ತಿ ಆಗಲಿ. ಅವತ್ತು ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗ್ಲಿ. ಆ ದಿಶೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ನನಗನ್ನಿಸ್ತಾ ಇದೆ ವಿಜಯಪುರ ಚಲೋ, ಕರ್ನಾಟಕ ವಿಜಯಪುರ ಚಲೋ. ಯಾಕೆ ಯೋಚನೆಯನ್ನು ಮಾಡಬಾರ್ದು? ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳೋದಲ್ಲ ನಾನು, ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ಕಾಯಿಪಲ್ಯ ಮಾರೋ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ತುಂಬ್ಕೋತಾರೆ ಪಾಪ ಒಂದು ಇದ್ರ ಮೇಲೆ. ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ, ಒಬ್ಬ ಹಿಂದೂವಾದಿಯ ಮೇಲೆ, ಒಬ್ಬ ರಾಷ್ಟ್ರ ಭಕ್ತನ ಮೇಲೆ, ಒಬ್ಬ ವೀರ ಸನ್ಯಾಸಿಯ ಮೇಲೆ ಏನ್ ನಿರ್ಬಂಧ ಹೇರಿದಿರಿ? ನಾನು ಹೇಳ್ತೀನಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಒಬ್ಬ ಹೊಸ ಯೋಗಿ ಆದಿತ್ಯನಾಥನನ್ನ ನೀವು ಇವತ್ತು ಸೃಷ್ಟಿ ಮಾಡಿದ್ದೀರಿ. ನೈಜ ಯೋಗಿ ಆದಿತ್ಯನಾಥನ್ ಇವತ್ತು ಹಿಂದೂ ಸಮಾಜಕ್ಕೆ ಪರಿಚಯಿಸಿಕೊಟ್ಟಿದ್ದೀರಿ. ಒಂದು ರೀತಿ ನಾವು ಇಂಡೈರೆಕ್ಟ್ ಆಗಿ ನಿಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಅದಕ್ಕೆ ಒಬ್ಬ ಸ್ವಾಮಿ ವಿವೇಕಾನಂದರ ರೂಪದಲ್ಲಿರುವಂತ ಕಠೋರ ಸನ್ಯಾಸಿ, ನೈಜ ಯೋಗಿ ಆದಿತ್ಯನಾಥನ ಜನ್ಮ ಪಡೆದಂತಹ ಕನೇರಿ ಮಠದ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಈ ನಿರ್ಬಂಧನೆಯನ್ನು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ವಾಪಸ್ ಪಡಿಬೇಕು. ಪಡಿದೇ ಇದ್ರೆ ಪ್ರತಿಯೊಬ್ಬ ಹಿಂದೂ ಬರುವ ದಿನಗಳಲ್ಲಿ ಬೀದಿಗಿಳಿದು ಸಮಾವೇಶಗಳನ್ನು ಮಾಡುವುದಾಗಲಿ, ಇತರೆ ಪ್ರತಿಭಟನೆಗಳನ್ನು ಮಾಡುವುದಾಗುವುದರಲ್ಲಿ
ಮಾಡಬಾರ್ದು, ಅದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಮುಖ್ಯಮಂತ್ರಿಗಳು. ಸರ್ಕಾರ ಕಣ್ಣು ತೆರೆದು ಇವತ್ತು ಎಚ್ಚೆತ್ತುಕೊಂಡು ತಕ್ಷಣ ಈ ನಿರ್ಬಂಧನೆಯನ್ನು ವಾಪಸ್ ಪಡಿಬೇಕಂತ ಹೇಳಿ ಸಮಸ್ತ ಹಿಂದೂ ಸಮಾಜದ ವತಿಯಿಂದ, ಸಾಧು ಸಂತರ ವತಿಯಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ, ಕರ್ನಾಟಕದ ರಾಜ್ಯಪಾಲರನ್ನ ಆಗ್ರಹಿಸಿ ನಾನು 2 ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, पूज्य काड़ सिद्धेश्वर महाराज की। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।